ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ 8ರಿಂದ 10 ಕ್ವಿಂಟಲ್ ತೆಗಿತೀವಿ ಒಣ ಅಡಿಕೆ. ಒಣ ಅಡಿಕೆ. ಈ ವರ್ಷ ಅದೇ ನೋಡಿದ್ರೆ ನಮಗೆ ಒಂದು 2 ಕ್ವಿಂಟಲ್ ಎಕರೆಗೆ ಜಾಸ್ತಿ ಆಗಿದೆ. 2 8 ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ. ಮತ್ತು ಇದರಿಂದ ಉಪಯೋಗಿಸೋದ್ರಿಂದ ನಮಗೆ ಕೊಳೆ ರೋಗನೂ ಕಂಡಿಲ್ಲ. ಮತ್ತು ಅಡಿಕೆ ಗಿಡಗಳೆಲ್ಲ ತುಂಬ ಹಸಿರಾಗೇ ಇದ್ದಾವೆ. ಎಲೆ ಚುಕ್ಕೆ ರೋಗನೂ ಇಲ್ಲಿವರೆಗೇನು ಕಂಡಿಲ್ಲ. ಅಂದರೆ ನಮಗೆ ಅನುಕೂಲ ಆಗಿದೆ. ನಮಸ್ತೆ ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ಚೇತನ್ ಅಂತ ಹೇಳಿ ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿದ್ದೇವೆ. ನಾವಿವತ್ತು ನಮ್ಮ ಮಲೆನಾಡಿನ ಭಾಗದ ತೀರ್ಥಹಳ್ಳಿ ತಾಲೂಕು ನಣಬೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ಹರನಾಥ್ ಸರ್ ಅವರ ಅಡಿಕೆ ತೋಟದಲ್ಲಿದ್ದೀವಿ. ನಮ್ಮ ಕೆರನ್ ಉತ್ಪನ್ನವನ್ನು ಕಳೆದ ವರ್ಷ ಅವರು ಬಳಕೆ ಮಾಡಿದ್ದಾರೆ. ಅವರ ರಿಸಲ್ಟ್ ಮತ್ತು ಅವರ ತೋಟ ಯಾವ ಮಟ್ಟದಲ್ಲಿದೆ ಅನ್ನೋದು ಅವರ ಅನಿಸಿಕೆಗಳ ಮುಖಾಂತರನೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಎಷ್ಟು ಎಕರೆ ತೋಟ ಇದೆ ಸರ್? ನಮ್ಮದು 8 ಎಕರೆ ತೋಟ ಇದೆ. ಅದರಲ್ಲಿ 4 ಎಕರೆಗೆ ನಿಮ್ಮ ಆರ್ಗ್ಯಾನಿಕ್ ಅನ್ನು ಬಳಸಿದ್ದೇನೆ. ಅದರಿಂದ ಹೋದ ವರ್ಷ 4 ಎಕರೆಗೆ ಬಳಸಿದ್ರಿಂದ ನಮಗೆ ಇನ್ಕಮ್ ಸ್ವಲ್ಪ ಜಾಸ್ತಿ ಕಂಡಿದೆ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ 8ರಿಂದ 10 ಕ್ವಿಂಟಲ್ ತೆಗಿತೀವಿ ಒಣ ಅಡಿಕೆ. ಈ ವರ್ಷ ಅದೇ ನೋಡಿದ್ರೆ ನಮಗೆ ಒಂದು 2 ಕ್ವಿಂಟಲ್ ಎಕರೆಗೆ ಜಾಸ್ತಿ ಆಗಿದೆ. 2 8 ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗಿದೆ. ಮತ್ತು ಇದರಿಂದ ಉಪಯೋಗಿಸೋದ್ರಿಂದ ನಮಗೆ ಕೊಳೆ ರೋಗನೂ ಕಂಡಿಲ್ಲ. ಮತ್ತು ಅಡಿಕೆ ಗಿಡಗಳೆಲ್ಲ ತುಂಬ ಹಸಿರಾಗೇ ಇದ್ದಾವೆ. ಎಲೆ ಚುಕ್ಕೆ ರೋಗನೂ ಇಲ್ಲಿವರೆಗೇನು ಕಂಡಿಲ್ಲ. ಅಂದರೆ ನಮಗೆ ಅನುಕೂಲ ಆಗಿದೆ. ಡ್ರಾಪಿಂಗು ಇಲ್ಲ, ಕಡಿಮೆ ಇದೆ. ಮತ್ತು ಹಿಂಗಾರಗಳು ಚೆನ್ನಾಗಿದೆ, ದೊಡ್ಡ ಬಂದಿದ್ದಾವೆ. ಕೊನೆನೂ ಈಲ್ಡು ಚೆನ್ನಾಗಿದೆ. ಅಕ್ಕಪಕ್ಕ ತೋಟ ಏನ್ ಹೇಳ್ತಾರೆ ಅವರೆಲ್ಲ? ಅವರು ಅದೇ ಎಲ್ಲ ಕೇಳ್ತಾ ಇದ್ದಾರೆ, ನೀವು ಏನು ಉಪಯೋಗಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಬಂದು ಕೂಡ ಕೇಳ್ಕೊಂಡು ಹೋಗಿದ್ದಾರೆ. ನಮ್ಮ ಸ್ನೇಹಿತರೊಬ್ಬರು ನಮಗೂ ಒಂದು ಸ್ವಲ್ಪ ಬೇಕು ಅಂತ ಹೇಳಿ ವಿಚಾರಿಸ್ಕೊಂಡು ತೊಗೊಂಡೋಗಿದ್ದಾರೆ. ಅಂದರೆ ಇದು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಅದನ್ನ ಉಪಯೋಗಿಸಿ ಅದರಿಂದ ಅನುಕೂಲ ಉಂಟು. ಮತ್ತು ಖರ್ಚು ಕಡಿಮೆ, ಲೇಬರ್ ಕಡಿಮೆ ಸಾಕಾಗ್ತದೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಹೇಳಿ. ನಾವು ವರ್ಷಕ್ಕೆ 4 ಟೈಮ್ ಯೂಸ್ ಮಾಡಕ್ಕೆ ಹೇಳಿದ್ವಿ. ನೀವು 2 ಟೈಮ್ ಯೂಸ್ ಮಾಡಿದ್ವಿ. 4 ಟೈಮ್ ಯೂಸ್ ಮಾಡಿದ್ರೆ ಹೆಂಗಿರೋದು ರಿಸಲ್ಟ್? ಅದು ಕಾದ್ ನೋಡ್ಬೇಕಿನ್ನು. ಈಗಾಗಲೇ ಈ ಸತಿ 3 ಸತಿ ಕೊಡ್ಲಿಕ್ಕೆ ಈಗ 3ನೇ ಟೈಮ್ ತರಿಸಿಟ್ಕೊಂಡೆ ನಿಮ್ಮ ಹತ್ರ. ಈಗ ಈ ಅಡಿಕೆ ಕುಯ್ಲು ಆದ ನಂತರ ಅದನ್ನ ಬಳಸ್ತೀನಿ ನಾನು. ನನ್ನ ಮಟ್ಟಿಗಂತೂ ನನಗೆ ಅದು ಅನುಕೂಲ ಕಂಡಿದೆ. ಈಗ ಸರ್ ಟೋಟಲ್ ಎಷ್ಟು ಎಕರೆ ಇದೆ? ಟೋಟಲ್ 8 ಎಕರೆ. ಈಗಾಗಲೇ 4 ಎಕರೆ ಬಳಸಿದ್ದೀನಿ. ಪುನಃ ಇನ್ನು 4 ಎಕರೆ ಬಳಸ್ತೀನಿ. ಅದ್ರ ರಿಸಲ್ಟ್ ನೋಡಿ ಇಲ್ಲಿ ಬಳಸ್ತಾ ಸರ್. ಇದು ವೈಯಕ್ತಿಕವಾಗಿ ನೀವು 2 ಟೈಮ್ ಬಳಸಿದ್ದಕ್ಕೆ ಈ ರಿಸಲ್ಟ್ ಇದೆ. ಈ ತರ ಗೊನೆಗಳಿದೆ. ಇನ್ನು 4 ಟೈಮ್ ಬಳಸಿದ್ರೆ ನಿಮ್ಮ ಅನಿಸಿಕೆ ಹೆಂಗಿರೋದು? ಸ್ವಲ್ಪ ಇನ್ನೂ ಈಲ್ಡ್ ಚೆನ್ನಾಗಿ ಬರ್ಬೋದು ಅಂತ ನಮ್ಮ ಮನಸ್ಸಿಗೆ ಅನಿಸಿದೆ. ಮತ್ತು ನಮ್ಮದೊಂದು ಸುಮಾರೊಂದು 50 ವರ್ಷದ ಮರ ಇರ್ಬೋದು. ಆ ಮರದಲ್ಲಿ 2 ಕೊನೆ ಬಿಡುವಂಥ ಮರ ಅದು. ಈ ಸತಿ 4 ಕೊನೆ ಬಿಟ್ಬಿಟ್ಟು ಇಳಿಸ್ಬೇಕಾದ್ರೆ ಯೋಚನೆ ಮಾಡಿ ಇಳಿಸಿದ್ವಿ. ಅಂದರೆ ಮರ ಅಷ್ಟು ಬೆಂಡಾಗಿತ್ತು ವೈಟಿಗೆ. ಒಳ್ಳೊಳ್ಳೆ ಕೊನೆ ಬಿಟ್ಟಿತ್ತು, ರಿಸಲ್ಟು ಚೆನ್ನಾಗಿತ್ತು. ಹಾಗಾಗಿ ಉಪಯೋಗಿಸಿದ್ರೆ ಇನ್ನು ಮುಂದೆ ಅನುಕೂಲ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅಂದ್ರೆ ಈಗ ವರ್ಷಕ್ಕೆ 4 ಡೋಸ್ ಯೂಸ್ ಮಾಡಕ್ಕೆ ತೃಪ್ತಿ ಇದೆ. ಮತ್ತೆ ಎಲ್ಲ ಅಂದ್ರೆ ನಮಗೆ ಕೊಳೆ ಏನು ಬಂದಿಲ್ಲ ನಮ್ಮ ತೋಟದಲ್ಲಿ. ಅದೇ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪನ ಮಗನ ತೋಟ ಇದೆ, ಅಲ್ಲಿ ಕೊಳೆ ಬಂದಿದೆ. ಪಕ್ಕ ಒಂದು ಬೇಲಿ ಅಡ್ಡ. ನಮ್ಮ ತೋಟದಲ್ಲಿ ಕೊಳೆ ಇಲ್ಲ. ಮತ್ತೆ ಡ್ರಾಪಿಂಗು ಇಲ್ಲ, ಒಣಗೋದಿಲ್ಲ. ಮತ್ತೆ ಬೇಸಿಗೆನೆಲ್ಲ ಒಂದು ಮಳೆ ಬಂದ್ರೆ ಹರಳು ಉದುರ್ತದೆ. ಆ ತರ ಪ್ರಾಬ್ಲಮ್ ಏನಿಲ್ಲ. ಮತ್ತೆ ಇದಕ್ಕೆ ನಮ್ಮ ತಂತ್ರಜ್ಞಾನ ಅಂದ್ರೆ ನಮ್ಮ ಉತ್ಪನ್ನ ಬಿಟ್ಟು ಬೇರೆ ಏನಾದ್ರು ಡೋಸೇಜ್ ಕೊಡ್ತಾ ಇದ್ದೀರಾ? ಈ ವರ್ಷ ಕೊಟ್ಟಿಲ್ಲ. ಹಿಂದೆ ಕೊಡ್ತಾ ಇದ್ದೆ, ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡ್ತಾ ಇದ್ದೆ. ಬಟ್ ಬೇರೆ ಕೆಮಿಕಲ್ಸ್ ಏನು ನಾವು ಉಪಯೋಗಿಸಿಲ್ಲ ನಮ್ಮ ಜಮೀನಿಗೆ. ಈ ಸತಿ ನಿಮ್ಮ ಕಾರ್ಯವನ್ನು ಕೊಟ್ಟಿದ್ದೇವೆ ಅಷ್ಟೇ. ಸರ್, ಇದು 50 ವರ್ಷದ ತೋಟ ಅಲ್ಲ? ಈಗ ಹೋಗ್ತಾ ಇಳುವರಿ ಕಮ್ಮಿ ಅಂತಾರೆ. ಬಟ್ ನಿಮ್ದು 50 ವರ್ಷಕ್ಕಾದ್ರೂ ಈ ಮಟ್ಟದ ಇಳುವರಿ ಬಂದಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದೇ ನನಗೆ ಆಶ್ಚರ್ಯ ಆಗಿದ್ದು. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನನಗೊಂದು 10 ಮಟ್ಟ ಅಡಿಕೆ ಜಾಸ್ತಿ ಬಂದಿದೆ. ಮೊದಲು ನಮ್ಗೆ ಇಷ್ಟು ಉತ್ಪತ್ತಿ ಸಿಕ್ಕಿರ್ಲಿಲ್ಲ. ಹೆಚ್ಚು ಕಡಿಮೆ ನಮಗೆ ಒಂದು ಕೊನೆ ಒಂದು 17 kg ತೂಗ್ಬೋದು. 17 kgಗೆ ನಮಗೆ ಕನಿಷ್ಠ ಅಂದ್ರೆ ಒಂದು 5-6 kg ಡ್ರೈ ಅಡಿಕೆ ಸಿಗುತ್ತೆ, ಒಣ ಅಡಿಕೆ ಸಿಗುತ್ತೆ. ಮುಂಚೆ ಎಲ್ಲ ಏನ್ ತೂಕ ಇದ್ದು? ಮುಂಚೆ ಎಲ್ಲ ಚಪ್ಪು ಅಂದ್ರೆ ಕೊನೆ ತುಂಬಾ ಚಿಕ್ಕದಾಗಿರ್ತಿದ್ದು. ಹಂಗಾಗಿ ವೆಯ್ಟ್ ಇರ್ತಿರ್ಲಿಲ್ಲ. ಈ ಸತಿ ಕೊನೆ ದೊಡ್ಡ ಇದೆ, ಅಡಿಕೆನೂ ಜಾಸ್ತಿ ಇದೆ, ಮರಗಳು ಚೆನ್ನಾಗಿದ್ದಾವೆ, ಹೆಲ್ತಿ ಆಗಿದ್ದಾವೆ ಮರಗಳು. ಅಂದ್ರೆ ಈಗ ನಮ್ಮ ತಂತ್ರಜ್ಞಾನದ ಬಗ್ಗೆ ನಿಮಗೆ ಖುಷಿ ಇದೆ. ಬೇರೆ ರೈತರು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಬೇರೆಯವರಿಗೆ ನೀವು ಉಪಯೋಗಿಸಿ ಅಂತ ಹೇಳ್ತಾ ಇದ್ದೇನೆ. ಎಲ್ಲಾ ರೀತಿಯಲ್ಲೂ ಅನುಕೂಲ. ಒಂದು ಲೇಬರ್ ಚಾರ್ಜ್ ಕಡಿಮೆ ಸಾಕು. ಮತ್ತೆ ನಾವು ಈ ಕೊಟ್ಟಿಗೆ ಗೊಬ್ಬರ ಅಥವಾ ಬೇರೆ ಗೊಬ್ಬರಗಳು ತುಂಬಾ ಕಾಸ್ಟ್ಲಿ.
ಇದನ್ನ ಕಂಪೇರ್ ಮಾಡಿದ್ರೆ ಇದು ನಮಗೆ ಸ್ವಲ್ಪ ಚೀಪ್ ಅಂತ ಅನಿಸ್ತಾ ಇದೆ. ಚೀಪ್ ಅನಿಸುತ್ತೆ, ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ರಿಸಲ್ಟ್ ಒಳ್ಳೇದಿದೆ. ಓಕೆ, ಧನ್ಯವಾದಗಳು. ನಮಸ್ತೆ ಆತ್ಮೀಯ ರೈತ ಬಂದವರೇ, ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿ ಹೆಚ್ಚು ಹೆಚ್ಚು ಇಳುವರಿ ಪಡೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀವಿ. ನೀವು ಹರನಾಥ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ನಂಬರ್ನು ನಾವು ಡಿಸ್ಪ್ಲೇ ಅಲ್ಲಿ ಶೋ ಮಾಡಿರ್ತೀವಿ. ಪ್ಲಸ್ ಈ ತೋಟನು ನೀವು ವಿಸಿಟ್ ಮಾಡ್ಬೋದು. ತೀರ್ಥಹಳ್ಳಿಯಿಂದ ಸರ್ ಇಲ್ಲಿ 16 ಕಿಲೋಮೀಟರ್, ತೀರ್ಥಹಳ್ಳಿಯಿಂದ ಇಲ್ಲಿ 16 ಕಿಲೋಮೀಟರ್ ಆಗುತ್ತೆ. ಈ ತೋಟನು ನೀವು ಬಂದು ವೀಕ್ಷಣೆ ಮಾಡ್ಬೋದು. ಧನ್ಯವಾದಗಳು.